ಸದನ ಆರಂಭ ಆಗಿ 10 ದಿನಗಳು ಕಳೆದಿದೆ. ಸರಿಯಾಗಿ ಸದನ ನಡೆಯೋದಕ್ಕೆ ಕಾಂಗ್ರೆಸ್ನ ಅಯೋಗ್ಯಗಳು ಬಿಡ್ತಾ ಇಲ್ಲ. ರಾಹುಲ್ ಗಾಂಧಿ ಏನಂದ್ರೆ ಅಧಿವೇಶನದ ಸಮಯವನ್ನ ಮತ್ತು ಅಧಿವೇಶನವನ್ನ ದಿಕ್ಕು ತಪ್ಪಿಸೋದಕ್ಕೆ ಯಾವುದೋ ಒಂದು ಕಾಂಟ್ರವರ್ಸಿಯಲ್ ವಿಚಾರನ ತಗೊಂಡು ಬಂದ್ಬಿಟ್ಟು ಅಧಿವೇಶನದಲ್ಲಿ ಅದನ್ನು ಇಟ್ಬಿಡೋದು. ಆಕ್ಚುಲಿ ಈಗ ಅವರು ತಂದಿರೋ ಒಂದು ಪುಸ್ತಕನ ಏನು ಕೋಟ್ ಮಾಡ್ತಿದ್ದಾರೆ, ಮತ್ತೆ ಅದನ್ನ ಯಾರು ಬರೆದಿದ್ರು ನರವಣೆಯವರು, ಅವರನ್ನು ಕೂಡ ನಿನ್ನೆ ಟ್ವೀಟ್ ಮಾಡಿದ್ದಾರೆ, ಇನ್ನೂ ನನ್ನ ಪುಸ್ತಕ ಬಿಡುಗಡೆ ಆಗಿಲ್ಲ. ಅದರ ಪ್ರಕಾಶಕರು ಕೂಡ ನಿನ್ನೆ ಒಂದು ಹೇಳಿಕೆನ ಬಿಡುಗಡೆ ಮಾಡಿ ನಾವು ಇದನ್ನ ಇನ್ನೂ ಮುದ್ರಣ ಮಾಡಿಲ್ಲ, ಮಾರ್ಕೆಟ್ಗೆ ಬಿಟ್ಟಿಲ್ಲ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದ್ರೆ ಈ ರಾಹುಲ್ ಗಾಂಧಿ ಅವರಿಗೆ ಈ ಪುಸ್ತಕ ಯಾರು ಕೊಟ್ಟರು, ಹೆಂಗ್ ಸಿಕ್ತು ಅನ್ನೋದು ಈಗ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಈ ಭ್ರಷ್ಟರು ಕಾಂಗ್ರೆಸ್ನ ಮಹಿಳಾ ಸಂಸದರುಗಳು ಪ್ರಧಾನಮಂತ್ರಿಗಳೇನಾದರೂ ಸದನಕ್ಕೆ ಬಂದರೆ ಅವರನ್ನು ಮುತ್ತಿಗೆ ಹಾಕಬೇಕು ಅನ್ನೋ ರೀತಿನಲ್ಲಿ ಒಂದು ಸಂಚನ್ನ ರೂಪಿಸ್ಕೊಂಡು ಆ ರೀತಿನಲ್ಲಿ ಅವರು ನಡ್ಕೊಂಡಿದ್ದಾರೆ ಅಂತ ಹೇಳಿ ಖುದ್ದು ಸ್ಪೀಕರ್ ಅವರೇ ಹೇಳ್ತಿದ್ದಾರೆ. ಪ್ರತಿನಿತ್ಯ ಪ್ರತಿ ಗಂಟೆ ನಾವು ಸಂವಿಧಾನದ ರಕ್ಷಕರು, ನಾವಿರೋದೇ ಸಂವಿಧಾನಕ್ಕೋಸ್ಕರ ಅಂತ ದೊಡ್ಡದಾಗಿ ಭಾಷಣಗಳು ಮಾಡೋ ಬಾಯಿ ಬಡ್ಕೊಳ್ಳೋ ಈ ಕಾಂಗ್ರೆಸ್ನವರು, ಆದರೆ ಸದನದಲ್ಲಿ ಹೆಣ್ಮಕ್ಳನ್ನ ಬಳಸ್ಕೊಂಡು ಅದನ್ನು ನಾಚಿಕೆ ಆಗಲ್ವೇನ್ರಿ ನಿಮಗೆ ರಾಹುಲ್ ಗಾಂಧಿ ಅವರೇ? ನಿಮಗೆ ನಿಮ್ಮ ನಡವಳಿಕೆಗೆ ನಿಮ್ಮ ಪಕ್ಷಕ್ಕೆ ಒಂಚೂರು ಏನು ನಾಚಿಕೆ ಮನ ಮರ್ಯಾದೆ ಇಲ್ವಾ? ನಿಮಗಿಲ್ಲ ಅಂದರೆ ಹಾಳಾಗೋಗ್ಲಿ ರೀ. ಈ ದೇಶಕ್ಕಿದೆ ಕಣ್ರಿ, ಈ ದೇಶ ಜನರಿಗಿದೆ ಕಣ್ರಿ ಮನ ಮರ್ಯಾದಿನ. ಈ ದೇಶದ ಮತದಾರರನ್ನ ದಿಕ್ತಪ್ಪಿಸ್ತಾ ಇದ್ದೀರ, ಸುಳ್ಳು ಹೇಳ್ಬಿಟ್ಟು ದಿಕ್ತಪ್ಪಿಸ್ತಾ ಇದ್ದೀರ ನೀವು. ನಿಜವಾಗ್ಲೂ ದೇಶದ್ರೋಹಿ ಯಾರನ್ನ ಇದ್ರೆ ನೀವು ಪ್ರಧಾನಮಂತ್ರಿ ಮೇಲೆ ನೀವು ಅಟ್ಯಾಕ್ ಮಾಡೋದಕ್ಕೆ ಸಂಚಲನಗಳನ್ನ ರೂಪಿಸ್ತೀರಾ ಅಂತ ಹೇಳಿದ್ರೆ ಎಂಥ ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇದ್ದೀವ್ರಿ ನಾವು ಅನಿಸುತ್ತೆ. ನಮ್ಮ ಕರ್ನಾಟಕದವರು ಕೂಡ ಒಬ್ಬರು ತುಂಬ ಮುಂಚೂಣಿಯಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಸುದ್ದಿ ಬರ್ತಿರೋದು. ನಮ್ಮ ಕರ್ನಾಟಕದವರು ಮುಂಚೂಣಿಯಲ್ಲಿದ್ದಾರೆ ಈ ಕೆಲಸ ಮಾಡೋದರಲ್ಲಿ. ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ತುಂಬ ಮುಂಚೂಣಿನಲ್ಲಿ ನಿಂತು ಈ ಕೆಲಸನ ತುಂಬ ಉತ್ಸುಕದಲ್ಲಿ ನಿಂತು ಮಾಡಿದ್ದಾರೆ ಅನ್ನೋದು ಸುದ್ದಿಗಳಾಡ್ತಾ ಇದೆ. ಇದು 2ನೇ ಬಾರಿ. ಈ ಹಿಂದೆನೂ ಕೂಡ ತಮಿಳ್ನಾಡಲ್ಲಿ ಒಂದು ದೇವಸ್ಥಾನದಲ್ಲಿ ದೀಪೋತ್ಸವ ಮಾಡಬೇಕು ಅಂತ ಹೇಳಿ ಹೊರಟಾಗ ಅಲ್ಲೇನೋ ಗಲಾಟೆ ಆಗಿ ತಮಿಳ್ನಾಡಿನ ಸರ್ಕಾರ ಆ ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ವಜಾ ಮಾಡಬೇಕು ಅಂತ ಹೇಳಿ ಏನೊಂದು ಸಹಿ ಸಂಗ್ರಹ ಮಾಡಿದ್ರಲ್ಲ, ಆ ಸಹಿ ಸಂಗ್ರಹದಲ್ಲೂ ಕೂಡ ಪ್ರಭಾ ಮಲ್ಲಿಕಾರ್ಜುನ್ ಅವರು ಮುಂಚೂಣಿಯಲ್ಲಿದ್ದರು ಅಂತ ಹೈಕಮಾಂಡ್ನ ಮೆಚ್ಚಿಸೋ ಕಾರಣಕ್ಕೆ ದುಷ್ಕೃತ್ಯನ ಮಾಡಿದ್ರಲ್ಲ, ಅದರಲ್ಲಿ ಬಹುಶಃ ಇವರು ಸೇರ್ಕೊಂಡ್ರು ಅಂತ ಅನಿಸುತ್ತೆ. ನಿಮ್ಮ ಮಾನ ಮರ್ಯಾದೆಗಳನ್ನ ಬಿಟ್ಬಿಡಿ, ಈ ದೇಶದ ಮಾನ ಮರ್ಯಾದೆನ ಉಳಿಸಿ, ಈ ದೇಶದ ಮಾನ ಮರ್ಯಾದೆನ ಉಳಿಸಿ. ದಯವಿಟ್ಟು ಕೋಟ್ಯಾಂತರ ರೂಪಾಯಿ ಸಾರ್ವಜನಿಕರ ಟ್ಯಾಕ್ಸ್ ದುಡ್ಡಲ್ಲಿ ನಿಮ್ಮನ್ನು ಚುನಾವಣೆಗಳು ಮಾಡಿಸಿ ನಿಮ್ಮನ್ನು ಗೆಲ್ಲಿಸಿ ನೀವು ಗೆದ್ದು ಸದನಗಳಿಗೆ ಹೋಗ್ತಿದ್ದೀರಿ. ಆದರೆ ನೀವುಗಳಲ್ಲಿ ಮಾಡ್ತಾ ಇರೋದೇನ್ರಿ ಇಂಥ ನಾಲಾಯ ಕೆಲಸಗಳನ್ನ ಮಾಡೋದಕ್ಕೆ ನೀವುಗಳು ಗೆದ್ದೋಗ್ಬೇಕೇನ್ರಿ? ಟಿವಿ ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋಂಗೆ ಪಾರ್ಲಿಮೆಂಟಲ್ಲಿ ಇವತ್ತು ಏನೆಲ್ಲ ಗದ್ದಲಗಳನ್ನ ಮಾಡ್ತಿದ್ದಾರೆ ಅಂದರೆ, ಈ ಭ್ರಷ್ಟರು ಕಾಂಗ್ರೆಸ್ನವರು ಸದನ ನಡೆಯೋದಕ್ಕೆ ಬಿಡ್ತಾಯಿಲ್ಲ. ಹೆಚ್ಚು ಕಮ್ಮಿ ಸದನ ಆರಂಭ ಆಗಿ 10 ದಿನಗಳು ಕಳೆದಿದೆ. ಇವತ್ತಿನವರೆಗೂ ಕೂಡ ಸರಿಯಾಗಿ ಸದನ ನಡೆಯೋದಕ್ಕೆ ಈ ಕಾಂಗ್ರೆಸ್ನ ಅಯೋಗ್ಯಗಳು ಬಿಡ್ತಾಯಿಲ್ಲ. ನೋಡಿ, ಈ ಕಾಂಗ್ರೆಸ್ನ ಅಧಿನಾಯಕ ಅಥವಾ ಪ್ರಶ್ನಾತೀತ ನಾಯಕ ಈ ರಾಹುಲ್ ಗಾಂಧಿ ಇದ್ದಾರಲ್ವ, ಈ ರಾಹುಲ್ ಗಾಂಧಿದೇನೆಂದರೆ ಯಾವುದೇ ಚರ್ಚೆಗಳನ್ನು ಅಧಿವೇಶನಗಳಲ್ಲಿ ಮಾಡಬೇಕು ಅಂತ ಅಧಿವೇಶನಗಳನ್ನ ಕರೆದಾಗ ಅಧಿವೇಶನದ ಸಮಯವನ್ನು ಮತ್ತು ಅಧಿವೇಶನವನ್ನು ದಿಕ್ಕು ತಪ್ಪಿಸೋದಕ್ಕೆ ಯಾವುದೋ ಒಂದು ಕಾಂಟ್ರವರ್ಸಿಯಲ್ ವಿಚಾರನ ತಗೊಂಡು ಬಂದ್ಬಿಟ್ಟು ಅಧಿವೇಶನದಲ್ಲಿ ಅದನ್ನು ಇಟ್ಬಿಡೋದು. ಅದನ್ನು ಇಡುವುದರ ಮುಖಾಂತರ ಅಧಿವೇಶನದ ಏನು ದಿಕ್ಸೂಚಿಗಳಿದೆಯಲ್ಲ, ಆ ದಿಕ್ಸೂಚಿನೇ ಬದಲಾಯಿಸಿಬಿಡೋದು. ಅಂಥದ್ದೇ ಒಂದು ಪ್ರಸಂಗನ ಈಗ ನಡೀತಿರ್ತಕ್ಕಂಥ ಅಧಿವೇಶನದಲ್ಲೂ ಕೂಡ ರಾಹುಲ್ ಗಾಂಧಿಯವರು ಶುರು ಮಾಡಿದ್ದಾರೆ. ಏನಪ್ಪ ಅಂದರೆ, ಈ ನಮ್ಮ ಆರ್ಮಿ ಚೀಫ್ ಇದ್ರಲ್ಲ ನರವಣೆಯವರು, ಈ ನರವಣೆಯವರು ಒಂದು ಪುಸ್ತಕನ ಬರೆದಿದ್ದಾರೆ. ಆ ಪುಸ್ತಕದಲ್ಲಿ ಯಾವುದೋ ಒಂದು 4 ವಿವಾದಿತ ಅಂಶಗಳಿದೆ ಅಂತ ಹೇಳಿ ಅದನ್ನು ತಗೊಂಡು ಬಂದು ಇವತ್ತು ದೊಡ್ಡ ಮಟ್ಟದಲ್ಲಿ ಗದ್ದಲನ ಮಾಡ್ತಿದ್ದಾರೆ ಪಾರ್ಲಿಮೆಂಟಲ್ಲಿ. ನೋಡಿ ವೀಕ್ಷಕರೇ, ಆ್ಯಕ್ಚುಲಿ ಈಗ ಅವರು ತಂದಿರೋ ಒಂದು ಪುಸ್ತಕನ ಏನು ಕೋಟ್ ಮಾಡ್ತಿದ್ದಾರೆ, ಆ ಪುಸ್ತಕ ಇನ್ನೂ ಕೂಡ ಬಿಡುಗಡೆನೇ ಆಗಿಲ್ಲ. ಹೌದು, ಏನಕ್ಕೆ ಅಂದರೆ ಅದರ ಪ್ರಕಾಶಕರು ಯಾರಿದ್ದಾರೆ, ಪೆಂಗ್ವಿನ್ ಅಂತ ಹೇಳ್ಬಿಟ್ಟು ಅದರ ಮುದ್ರಕರು ಮತ್ತು ಅದರ ರೈಟ್ಸ್ನ ತೊಗೊಂಡಿರೋರು, ಅದರ ಪ್ರಕಾಶಕರು ನಿನ್ನೆ ಹೇಳಿದ್ದಾರೆ, ನಾವಿನ್ನೂ ಅದನ್ನು ಮುದ್ರಣ ಮಾಡಿಲ್ಲ, ನಾವು ಅದನ್ನು ಬಿಡುಗಡೆ ಮಾಡಿಲ್ಲ
ಅಂತ ಹೇಳಿ, ಮತ್ತು ಅದನ್ನು ಯಾರು ಬರೆದಿದ್ರು ಆರ್ಮಿ ಚೀಫು ನರವಣೆಯವರು, ಅವರೂ ಕೂಡ ನೆನ್ನೆ ಟ್ವೀಟ್ ಮಾಡಿದ್ದಾರೆ, ಇನ್ನೂ ನನ್ನ ಪುಸ್ತಕ ಬಿಡುಗಡೆ ಆಗಿಲ್ಲ ಅಂತ ಹೇಳಿ. ಅದರ ಪ್ರಕಾಶಕರು ಕೂಡ ನಿನ್ನೆ ಒಂದು ಹೇಳಿಕೆನ ಬಿಡುಗಡೆ ಮಾಡಿ, ನಾವು ಇದನ್ನಿನ್ನೂ ಮುದ್ರಣ ಮಾಡಿಲ್ಲ, ಇದಕ್ಕೆ ನಮಗಿನ್ನೂ ಏನೋ ಪರ್ಮಿಷನ್ ಸಿಕ್ಕಿಲ್ಲ ಮಿಲ್ಟ್ರಿಯಿಂದ, ಹಂಗಾಗಿ ನಾವಿನ್ನೂ ಮಾರ್ಕೆಟಿಗೆ ಬಿಟ್ಟಿಲ್ಲ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಂಗಿದ್ರೆ ಈ ರಾಹುಲ್ ಗಾಂಧಿಯವರಿಗೆ ಈ ಪುಸ್ತಕ ಯಾರು ಕೊಟ್ಟರು, ಹೆಂಗೆ ಸಿಕ್ತು ಅನ್ನೋದು ಈಗ ಒಂದು ಯಕ್ಷ ಪ್ರಶ್ನೆ ಆಗಿದೆ. ರಾಹುಲ್ ಗಾಂಧಿಯವರು ಏನು ಹೇಳ್ತಿರೋದು, 2023ರಲ್ಲಿ ನರವಣೆಯವರೇ ಟ್ವೀಟ್ ಮಾಡಿದ್ದಾರೆ, ನನ್ನ ಪುಸ್ತಕ ಬಿಡುಗಡೆ ಆಗಿದೆ, ಖರೀದಿ ಮಾಡಿ ಪ್ರೋತ್ಸಾಹಿಸಿ ಅಂತ ಹೇಳ್ಬಿಟ್ಟು ಟ್ವಿಟರ್ನಲ್ಲಿ ಹಾಕ್ಕೊಂಡಿದ್ದಾರೆ ಅಂತ. ಅದೊಂದು ಏನೋ ಒಂದು ಇರಲಿ, ಆದರೆ ಇದುವರೆಗೂ ಪುಸ್ತಕ ಬಿಡುಗಡೆ ಆಗಿಲ್ಲ. ಈಗ ಏನು ಹೇಳುತ್ತೆ ಸಂವಿಧಾನ ಏನು ಹೇಳುತ್ತೆ, ಮತ್ತು ಸದನದಲ್ಲಿ ರೂಲ್ ಬುಕ್ ಇರುತ್ತೆ. ರೂಲ್ ಬುಕ್ ಏನು ಹೇಳುತ್ತೆ, ಕಾನೂನು ಏನು ಹೇಳುತ್ತೆ, ಅಪ್ರಕಟಿತ ಪುಸ್ತಕದ ಯಾವುದೇ ಒಂದು ವಿಚಾರಗಳನ್ನ ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡೋಂಗಿಲ್ಲ, ಸದನದಲ್ಲಿ ಚರ್ಚೆ ಮಾಡೋಂಗಿಲ್ಲ, ಅದರ ಯಾವ ವಿಚಾರಗಳನ್ನು ಕೂಡ ಕೋಟ್ ಮಾಡೋಂಗಿಲ್ಲ ಅಂತ ಹೇಳಿ ಕಾನೂನು ಹೇಳುತ್ತೆ. ಈಗ ಸ್ಪೀಕರ್ ಅವರು ಕೂಡ ಆ ಕಾನೂನಿನ ಪ್ರಕಾರ, ಆ ರೂಲ್ ಬುಕ್ಕಿನ ಪ್ರಕಾರ ಅವರು ಸದನನ ನಡೆಸೋಣ, ನೀವು ಸಹಕಾರ ಕೊಡಿ ಅಂತ ಕೇಳ್ತಿದ್ದಾರೆ. ಆದರೆ ಈ ಭ್ರಷ್ಟರು, ಈ INDA ಮೈತ್ರಿಕೂಟದಲ್ಲಿದ್ದಾರಲ್ಲ, ಈ ಭ್ರಷ್ಟರುಗಳಿವತ್ತು ದೊಡ್ಡ ಮಟ್ಟದಲ್ಲಿ ಅದೇ ವಿಚಾರನ ಇಟ್ಕೊಂಡು ಗಲಾಟೆ ಮಾಡ್ತಿದ್ದಾರೆ. ಯಾವುದೇ ರಾಷ್ಟ್ರಪತಿಗಳ ಭಾಷಣದ ಮೇಲೆ ಚರ್ಚೆ ಇದುವರೆಗೂ ಆರಂಭ ಆಗಿಲ್ಲ. ಮತ್ತು ಮೊನ್ನೆ ಅಂತೂ ಈ ಭಾರತ ದೇಶ ತಲೆ ಬಗ್ಗಿಸುವಂಥ ಒಂದು ಕೆಲಸನ ಮಾಡೋದಕ್ಕೆ ಸಂಚನ್ನು ರೂಪಿಸ್ಕೊಂಡಿದ್ರು ಅಂತ ಹೇಳಿ ಸ್ಪೀಕರ್ ಅವರು ಸದನದಲ್ಲಿ ನೆನ್ನೆ ಹೇಳಿದ್ದಾರೆ. ಏನಂದರೆ, ಈ ಏನು ಮಹಿಳಾ ಕಾಂಗ್ರೆಸ್ನ ಸಂಸದರುಗಳಿದ್ದಾರಲ್ವ, ಈ ಮಹಿಳಾ ಸಂಸದರುಗಳು, ಕಾಂಗ್ರೆಸ್ನ ಮಹಿಳಾ ಸಂಸದರುಗಳು ಪ್ರಧಾನಮಂತ್ರಿಗಳೇನಾದರೂ ಸದನಕ್ಕೆ ಬಂದರೆ ಅವರನ್ನು ಮುತ್ತಿಗೆ ಹಾಕಬೇಕು ಅನ್ನೋ ರೀತಿಯಲ್ಲಿ ಒಂದು ಸಂಚನ್ನು ರೂಪಿಸ್ಕೊಂಡು ಆ ರೀತಿಯಲ್ಲಿ ಅವರು ನಡ್ಕೊಂಡಿದ್ದಾರೆ ಅಂತ ಹೇಳಿ ಖುದ್ದು ಸ್ಪೀಕರ್ ಅವರೇ ಹೇಳ್ತಿದ್ದಾರೆ. ವೀಕ್ಷಕರೇ ಗಮನಿಸಬೇಕಿಲ್ಲಿ, ಇವರು ಪ್ರತಿನಿತ್ಯ ಪ್ರತಿ ಗಂಟೆ ನಾವು ಸಂವಿಧಾನದ ರಕ್ಷಕರು, ನಾವಿರೋದೇ ಸಂವಿಧಾನಕ್ಕೋಸ್ಕರ ಅಂತ ದೊಡ್ಡದಾಗಿ ಭಾಷಣಗಳು ಮಾಡೋ ಬಾಯಿ ಬಡ್ಕೊಳ್ಳೋ ಈ ಕಾಂಗ್ರೆಸ್ನವರು ನೋಡಿ, ಸದನದ ಒಳಗಡೆ ಪ್ರಧಾನಮಂತ್ರಿಗಳನ್ನು ನೀವು ಯೋಚನೆ ಮಾಡಿ, ಈ ದೇಶದ ಒಬ್ಬ ಪ್ರಧಾನಮಂತ್ರಿಯನ್ನು ಇವರುಗಳು ಮುತ್ತಿಗೆ ಹಾಕೋ ರೀತಿಯಲ್ಲಿ ಅವರನ್ನು ಅಟ್ಯಾಕ್ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಮಾಡಿದರು ಅಂತ ಸ್ಪೀಕರ್ ಅವರೇ ಹೇಳಿರೋದ್ರಿಂದ ನಾನು ಇದನ್ನು ಬಳಸ್ತಾ ಇದ್ದೀನಿ. ಮಾಡ್ತಾ ಇರೋದ್ರಿಂದ ಇವರ ಸಂವಿಧಾನದ ರಕ್ಷಣೆ ಎಲ್ಲೋಯ್ತು? ರಾಹುಲ್ ಗಾಂಧಿ ಅವರು ಉತ್ತರ ಕೊಡಬೇಕಲ್ವ ಇದಕ್ಕೆ? ಪ್ರತಿದಿನ ಇವರು ಸಂವಿಧಾನದ ರಕ್ಷಣೆ ಮಾಡ್ತೀವಿ ನಾವು ಅಂತ ಹೇಳ್ತಾರೆ, ಆದರೆ ಸದನದಲ್ಲಿ ಹೆಣ್ಮಕ್ಳನ್ನ ಬಳಸ್ಕೊಂಡು ಅದೂ ನಾಚಿಕೆ ಆಗಲ್ವೇನ್ರಿ ನಿಮಗೆ ರಾಹುಲ್ ಗಾಂಧಿಯವರೇ? ನಿಮಗೆ, ನಿಮ್ಮ ನಡವಳಿಕೆಗೆ, ನಿಮ್ಮ ಪಕ್ಷಕ್ಕೆ ಒಂಚೂರು ಏನು ನಾಚಿಕೆ ಮನ ಮರ್ಯಾದೆ ಇಲ್ವಾ? ನಿಮಗಿಲ್ಲ ಅಂದರೆ ಹಾಳಾಗೋಗ್ಲಿ ರೀ. ಈ ದೇಶಕ್ಕಿದೆ ಕಣ್ರಿ, ಈ ದೇಶ ಜನರಿಗಿದೆ ಕಣ್ರಿ ಮನ ಮರ್ಯಾದಿನ. ಇವತ್ತು ನೀವು ಅಲ್ಲಿ ಕೂತ್ಕೊಂಡು ಏನ್ರಿ ಮಾಡ್ತಾಯಿದ್ದೀರಾ? ನೀವೊಂದು ಆ ಪುಸ್ತಕನ ಹಿಡ್ಕೊಂಡು, ಆ ಪುಸ್ತಕದ ಒಂದು 4 ಲೈನುಗಳನ್ನ ಹಿಡ್ಕೊಂಡು ಬಂದು ಇವತ್ತು ಏನು ಮಾಡೋಕ್ಕೆ ಕೊಟ್ಟಿದ್ದೀರಿ ನೀವು ನಿಜವಾಗ್ಲೂ ದೇಶದ್ರೋಹಿ. ಹೌದು, ನೀವೇನನ್ನು ನೀವು ಅಲ್ಲಿ ಪಟ್ಟಿಡ್ಕೊಂಡು ಕೂತಿರೋದು ವಾದ ಮಾಡೋಕ್ಕೆ? ಚೈನಾಗೆ ಈ ದೇಶದ ಮಿಲಿಟ್ರಿಯವರು ಒಳಗಡೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ಬಿಟ್ಟಿದ್ದಾರೆ ಅನ್ನೋ ಒಂದು ವಾದನ ಇಟ್ಕೊಂಡು ಇವತ್ತು ನೀವು ದೇಶದ ಮಾನ ಮರ್ಯಾದೆನ ಹರಾಜಾಗ ಕೊಟ್ಟಿದ್ದೀರಲ್ಲ, ನೀವೇನು ದೇಶಭಕ್ತರ? ಖಂಡಿತ ಇಲ್ಲ ಕಣ್ರಿ ರಾಹುಲ್ ಗಾಂಧಿ ಅವರೇ. ನಿಜವಾಗ್ಲೂ ದೇಶದ್ರೋಹಿ ಯಾರನ್ನ ಇದ್ದರೆ ನೀವು, ಒಂದು ವೇಳೆ ನಿಮ್ಮ ಏನೀಗ ಆರೋಪ ಇದೆಯಲ್ಲ, ಆ ಆರೋಪ ನಿಜಾನೇ ಆಗಿದ್ರು ಕೂಡ ನೀವು ಈ ಮಟ್ಟದಲ್ಲಿ ಗಲಾಟೆ ಮಾಡಿ ಅದನ್ನು ಎಕ್ಸ್ಪೋಸ್ ಮಾಡೋ ಅಗತ್ಯ ಇರಲಿಲ್ಲ. ಹೌದು, ಯಾಕೆಂದರೆ ನಿಮ್ಮ ಪೂರ್ವಿಕರ ಕಾಲದಲ್ಲಿ ಸಾವಿರಾರು ಕಿಲೋಮೀಟ್ರು ಲಕ್ಷಾಂತರ ಹೆಕ್ಟರ್ ಗಟ್ಟಲೆ ಜಾಗನ ನೀವು ಪಾಕಿಸ್ತಾನಕ್ಕೆ ಬಿಟ್ಕೊಟ್ಟಿದ್ದೀರಿ, ಬಾಂಗ್ಲಾದೇಶಕ್ಕೆ ಬಿಟ್ಕೊಟ್ಟಿದ್ದೀರಿ, ಚೈನಾಗೆ ಬಿಟ್ಕೊಟ್ಟಿದ್ದೀರಿ. ಏನು ಅತಿಶಯೋಕ್ತಿ ಇಲ್ಲ ಅದು. ನೀವು ಹೇಳೋ ಪ್ರಕಾರ ಈಗ ಒಂದು 100 ಮೀಟ್ರು 200 ಮೀಟ್ರ್ ಒಳಗಡೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ನೀವು ಹೇಳ್ತಿದ್ದೀರಿ, ಆದರೆ ಮಾಡಿಕೊಟ್ಟಿಲ್ಲ ಅಂತ ಸೇನೆನೇ ಸ್ಪಷ್ಟ ಮಾಡಿದೆ. ಹಾಗೊಂದು ವೇಳೆ ಮಾಡಿರೋದೇ ನಿಜ ಆದರೆ ನೀವು ಅದನ್ನು ಈ ರೀತಿಯಲ್ಲಿ ಚರ್ಚೆ ಮಾಡೋ ಅಗತ್ಯ ಇರಲಿಲ್ಲ ಕಣ್ರಿ, ಅಗತ್ಯ ಇರಲಿಲ್ಲ. ನನಗೆ ಗೊತ್ತಿಲ್ಲ ನೀವು ಇದರಲ್ಲಿ ಅದೇನು ಸಾಧನೆ ಮಾಡ್ತೀರಾ ಅಂತ. ಖಂಡಿತ ನಿಮಗೇನೂ ಸಾಧನೆ ಆಗಲ್ಲ ಇದರಲ್ಲಿ. ನಿಮ್ಮದು ಉದ್ದೇಶ ಏನಂದರೆ, ಇವತ್ತು ಏನು ದೇಶದ ಅಭಿವೃದ್ಧಿಯ
ಓಘ ತುಂಬ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಆ ಅಭಿವೃದ್ಧಿಯ ಓಘಕ್ಕೆ ಕಡಿವಾಣ ಹಾಕಬೇಕು. ಅಧಿವೇಶನಗಳಲ್ಲಿ ಯಾವುದೇ ರೀತಿಯ ಚರ್ಚೆಗಳಾಗಬಾರ್ದು. ಅಧಿವೇಶನದ ಸಮಯವನ್ನು ಮತ್ತು ಅಧಿವೇಶನದ ಉದ್ದೇಶಗಳನ್ನ ಹಾಳು ಮಾಡಬೇಕು. ಈ ದೇಶ ಮತ್ತು ನಿಮ್ಮ ತಾತ ಮುತ್ತಾತನ ಕಾಲಕ್ಕೆ ತೊಗೊಂಡೋಗಬೇಕು. ಆ ಒಂದು ಉದ್ದೇಶನ ಇಟ್ಕೊಂಡು ನೀವು ಇವತ್ತು ಸದನದಲ್ಲಿ ಏನು ಚರ್ಚೆಗಳಾಗಬೇಕಾಗಿತ್ತು, ನಮ್ಮ ದುಡ್ಡಲ್ಲಿ ನೀವು ಸದನಗಳು ನಡೆಸ್ತಾ ಇದ್ದೀರಲ್ಲ, ನಮ್ಮ ದುಡ್ಡನ್ನು ವ್ಯರ್ಥ ಮಾಡಿ ಇವತ್ತು ಸದನದಲ್ಲಿ ಯಾವುದೂ ತೀರ್ಮಾನಗಳಾಗದೇ ಇರೋ ರೀತಿಯಲ್ಲಿ ಇವತ್ತು ನೀವು ಅದನ್ನು ಮಾಡೋದಕ್ಕೆ ಹೊರಟಿದ್ದೀರಾ. ನೀವು ಇದೊಂದು ಕುತಂತ್ರ ನಡೆಸ್ತಾ ಇದ್ದೀರಾ. ಹೌದು, ನಿಮ್ದು ಯಾವುದರಲ್ಲಾದರೂ ನೀವು ಒಂದು ಒಳ್ಳೆಯ ತೀರ್ಮಾನಗಳು ತೊಗೊಂಡಿದ್ದೀರೇನ್ರಿ? ಇಲ್ಲ. ನಿಮ್ಮ ಹೋರಾಟ ದೇಶದ ಬಗ್ಗೆ ಏನಾದರೂ ಇದೆಯಾ? ದೇಶದ ಪರವಾಗಿ ನೀವೇನಾದರೂ ಹೋರಾಟ ಮಾಡ್ತಾಯಿದ್ದೀರಾ? ನೀವು ಮಾಡ್ತಿರೋದೇನು? ನೀವು ಮತ್ತು ನಿಮ್ಮ ಮಿತ್ರ ಪಕ್ಷಗಳು ಪದೇ ಪದೇ SIR ಅಂತಿದ್ದೀರಿ. ನೀವು ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ನಿಮ್ಮ ಇಂಡಿ ಮೈತ್ರಿಕೂಟದಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಈಗಾಗಲೇ ಸುಪ್ರೀಂ ಕೋರ್ಟ್ವರೆಗೂ ಹೋಗಿದ್ದಾರೆ. ಆದರೆ ಸುಪ್ರೀಂ ಕೋರ್ಟಲ್ಲಿ ಯಾರಿಗಾದರೂ ಜಯ ಸಿಕ್ಕಿದೆಯೇನ್ರಿ? ಹೇಳ್ರಿ ರಾಹುಲ್ ಗಾಂಧಿ ಅವರೇ. ಸುಪ್ರೀಂ ಕೋರ್ಟು ಇದು ಸರಿ ಇದೆ, ಈ SRI ವಿರುದ್ಧ ಇವರು ಬಂದಿರೋ ಅಪ್ಲಿಕೇಶನ್ ಸರಿ ಇದೆ ಅಂತ ಯಾವುದಾದ್ರೂ ಕೋರ್ಟ್ ಹೇಳಿದೆಯೇನ್ರಿ? ಅಥವಾ SIR ಮಾಡ್ತಾ ಇರೋದು ತಪ್ಪಾಗಿ ಮಾಡ್ತಿದ್ದಾರೆ ಅಂತ ಚುನಾವಣಾ ಕಮಿಷನರ್ಗಾಗಲಿ ಅಥವಾ ಕೇಂದ್ರ ಸರ್ಕಾರಕ್ಕಾಗಲಿ ಕೋರ್ಟ್ ಏನಾದರೂ ಹೇಳಿದೆಯೇನ್ರಿ? ಕೋರ್ಟ್ ಒಂದೇ ಮಾತು ಹೇಳ್ತಿದೆ, SIR ಆಗಬೇಕು, ಅದು ಸರಿ ಇದೆ, ಮಾಡಿ ಅಂತಲೇ ಹೇಳ್ತಿದೆ. ಆದರೆ ನೀವುಗಳೇನ್ರಿ ಮಾಡ್ತಾಯಿದ್ದೀರಾ? ಈ ದೇಶದ ಮತದಾರರನ್ನ ದಿಕ್ತಪ್ಪಿಸ್ತಾ ಇದ್ದೀರಾ. ಸುಳ್ಳು ಹೇಳ್ಬಿಟ್ಟು ದಿಕ್ತಪ್ಪಿಸ್ತಾ ಇದ್ದೀರಾ ನೀವು ಅಷ್ಟೇ. ಅದರಲ್ಲಿ ಯಾವ ಪ್ರತಿಫಲನೂ ಸಿಗ್ತಿಲ್ಲ ನಿಮಗೆ. ಯಾವ ಕೋರ್ಟೂ ಕೂಡ ನಿಮ್ಮ ಪರವಾಗಿರ್ತಕ್ಕಂಥ ತೀರ್ಪುಗಳನ್ನ ಕೊಡ್ತಾ ಇಲ್ಲ. ಆ ಕಾರಣಕ್ಕೆ ರಾಹುಲ್ ಗಾಂಧಿ ಅವರೇ, ನೀವು ತುಂಬ ತಪ್ಪುಗಳನ್ನ ಮಾಡ್ತಾಯಿದ್ದೀರಿ. ಇದನ್ನು ಮಾಡೋದ್ರ ಮುಖಾಂತರ ನೀವೇನು ದೊಡ್ಡ ಸಾಧನೆ ಅಂತೂ ಖಂಡಿತ ಆಗೋದಿಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಒಬ್ಬ ಪ್ರಧಾನಮಂತ್ರಿ ಮೇಲೆ ನೀವು ಅಟ್ಯಾಕ್ ಮಾಡೋದಕ್ಕೆ ಸಂಚುಗಳನ್ನ ರೂಪಿಸ್ತೀರ ಅಂತ ಹೇಳಿದ್ರೆ ಎಂಥ ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇದ್ದೀವಿ ನಾವು ಅನಿಸುತ್ತೆ. ರಾಹುಲ್ ಗಾಂಧಿ ಅವರೇ, ಪ್ರಜಾಪ್ರಭುತ್ವ ವ್ಯವಸ್ಥೆ ರೀ ಇದು. ನೀವು ಮೊದಲೇ ಸಂವಿಧಾನದ ರಕ್ಷಕರು. ನೀವು ಈಗೆಲ್ಲ ಮಾಡ್ಬೋದಾ ಹೇಳಿ? ಮತ್ತು ನಂದೊಂದು ಮನವಿ ಸ್ಪೀಕರ್ ಅವ್ರ ಹತ್ರ, ದಯವಿಟ್ಟು ಯಾರೆಲ್ಲ ಈ ಕುತಂತ್ರದಲ್ಲಿ ಭಾಗಿಯಾಗಿದ್ದರು ಒಂದು ತನಿಖಾ ಸಂಸ್ಥೆನ ಮಾಡಿ, ಒಂದು ತನಿಖಾ ಸಮಿತಿನ ರಚನೆ ಮಾಡಿ, ಯಾರೆಲ್ಲ ಪ್ರಧಾನಮಂತ್ರಿಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸಂಚುಗಳನ್ನ ರೂಪಿಸಿದರು, ಇದರ ಪ್ರಮುಖ ಸಂಚುಕೋರು ಯಾರು ಮತ್ತು ಈ ಸಂಚಿನಲ್ಲಿ ಯಾರೆಲ್ಲ ಭಾಗಿಯಾಗಿದ್ದರು ತನಿಖೆ ಮಾಡಿ ಅದನ್ನು ಕಂಡಿಡಿದು ಯಾರು ಈ ಪ್ರಧಾನಮಂತ್ರಿಗಳ ಮೇಲೆ ದುಷ್ಕೃತ್ಯ ಮಾಡೋದಕ್ಕೆ ಸಹಕರಿಸ್ತೀವಿ ಅಂತ ಹೇಳಿ ಮುಂದೆ ಬಂದಿದ್ದರು ಅಂಥವ್ರು ಯಾರೆಲ್ಲ ಸಂಸದರಿದ್ದಾರೆ ಅವ್ರನ್ನ ಆಜೀವಂತ ಅವರು ಬದುಕಿರೋವರೆಗೂ ಪಾರ್ಲಿಮೆಂಟಿಗೆ ಬರಬಾರ್ದು. ಆ ರೀತಿಯ ಒಂದು ಶಿಕ್ಷೆನ ಸ್ಪೀಕರ್ ಅವ್ರು ನೀವು ಪ್ರಕಟ ಮಾಡಬೇಕು. ವೀಕ್ಷಕರೇ, ಒಂದು ದುರ್ದೈವ ಏನು ಅಂದರೆ, ಏನು ಮಹಿಳಾ ಸಂಸದರಿದ್ದಾರಲ್ಲ ಕಾಂಗ್ರೆಸ್ನವರು, ನಮ್ಮ ಕರ್ನಾಟಕದವರು ಕೂಡ ಒಬ್ಬರು ತುಂಬ ಮುಂಚೂಣಿಯಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಸುದ್ದಿ ಬರ್ತಿರೋದು. ನಮ್ಮ ಕರ್ನಾಟಕದವರು ಮುಂಚೂಣಿಯಲ್ಲಿದ್ದಾರೆ ಈ ಕೆಲಸ ಮಾಡೋದ್ರಲ್ಲಿ ಅಂತ ಹೇಳಿ ತುಂಬ ಕಡೆಗೆ ಸುದ್ದಿ ಆಡ್ತದೆ. ಯಾರಪ್ಪ ಅವರು ಅಂದರೆ ಪ್ರಭಾ ಮಲ್ಲಿಕಾರ್ಜುನ್. ನಿಮಗೆಲ್ಲ ಚಿರಪರಿಚಿತರೇ ಅವರು. ಉತ್ತರ ಕರ್ನಾಟಕದ ಭಾಗದಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೆ ಎಷ್ಟು ಹೆಸರಿದೆ ನನಗೆ ಗೊತ್ತಿಲ್ಲ. ನಾನು ಹೆಣ್ಮಗಳ ಬಗ್ಗೆ ವೈಯಕ್ತಿಕವಾಗಿ ಏನೂ ಮಾತಾಡ್ತಿಲ್ಲ. ಸುಸಂಸ್ಕೃತ ಹೆಣ್ಮಗಳು, ಸುಶಿಕ್ಷಿತ ಸಮಾಜದಿಂದ ಬಂದಿರತಕ್ಕಂಥ ಹೆಣ್ಮಗಳು. ಆದರೆ ನಮ್ಮ ಮಲ್ಲಿಕಾರ್ಜುನ್ ಇದ್ದಾರಲ್ವ, ಅವರ ಧರ್ಮಪತ್ನಿ ಮತ್ತು ಶಾಮನೂರು ಶಿವಶಂಕರಪ್ಪರವರ ಸೊಸೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಈ ಕಾಂಗ್ರೆಸ್ನವರು ಏನೋ ಈ ಒಂದು ಸಂಚನ್ನು ರೂಪಿಸಿದ್ರಲ್ಲ, ಈ ಸಂಚಿನ ಭಾಗವಾಗಿ ನಮ್ಮ ಕರ್ನಾಟಕದ ದಾವಣಗೆರೆಯ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ತುಂಬ ಮುಂಚೂಣಿನಲ್ಲಿ ನಿಂತು ಈ ಕೆಲಸನ ತುಂಬ ಉತ್ಸುಕದಲ್ಲಿ ನಿಂತು ಮಾಡಿದ್ದಾರೆ ಅನ್ನೋದು ಸುದ್ದಿಗಳಾಡ್ತಾ ಇದೆ. ಇದು ಎರಡನೇ ಬಾರಿ. ಈ ಹಿಂದೆನೂ ಕೂಡ ತಮಿಳ್ನಾಡಲ್ಲಿ ಒಂದು ದೇವಸ್ಥಾನದಲ್ಲಿ ದೀಪೋತ್ಸವ ಮಾಡಬೇಕು ಅಂತ ಹೇಳಿ ಹೊರಟಾಗ ಅಲ್ಲೇನೋ ಗಲಾಟೆ ಆಗಿ ತಮಿಳ್ನಾಡಿನ ಸರ್ಕಾರ ಆ ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ವಜಾ ಮಾಡಬೇಕು ಅಂತ ಹೇಳಿ ಏನೊಂದು ಸಹಿ ಸಂಗ್ರಹ ಮಾಡಿದ್ರಲ್ಲ, ಆ ಸಹಿ ಸಂಗ್ರಹದಲ್ಲೂ ಕೂಡ ಪ್ರಭಾ ಮಲ್ಲಿಕಾರ್ಜುನ್ ಅವರು ಮುಂಚೂಣಿಯಲ್ಲಿದ್ದರು ಅಂತ ಆಗಲೂ ಕೂಡ ಸುದ್ದಿ ಹಬ್ಬಿತ್ತು. ಈಗಲೂ ಕೂಡ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸಂಸದರವರು, ಮಹಿಳಾ ಸಂಸದರು ಪ್ರಧಾನಮಂತ್ರಿಗಳನ್ನ ಅಟ್ಯಾಕ್ ಮಾಡಬೇಕು ಅಂತ ಸ್ಪೀಕರ್ ಹೇಳಿದ್ರಲ್ಲ, ಪ್ರಧಾನಮಂತ್ರಿಗಳ ಮೇಲೆ ಅಟ್ಯಾಕ್ ಆಗಬಹುದು ಅಂತ ಹೇಳಿ ಸ್ಪೀಕರ್ ಅವರು ಹೇಳಿದ್ರಲ್ಲ,
ಆ ದೃಶ್ಯಗಳಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ತುಂಬ ಮುಂಚೂಣಿಯಲ್ಲಿ ಕಾಣಿಸ್ಕೊತಿದ್ದಾರೆ. ಮತ್ತು ಏನು ಪ್ರಧಾನಮಂತ್ರಿಗಳು ಅವತ್ತು ಬಂದಿರಲಿಲ್ಲ ಸದನಕ್ಕೆ, ಬಟ್ ಅವರು ಏನೋ ಒಂದು ಕೂತ್ಕೊಳ್ಳೋ ಚೇರ್ ಇತ್ತಲ್ಲ, ಆ ಚೇರ್ ಹತ್ತಿರದವರೆಗೂ ಪ್ರಭಾ ಮಲ್ಲಿಕಾರ್ಜುನ್ ಅವರು ಹೋಗಿದ್ದನ್ನು ನಾವು ವಿಸಲ್ಗಳನ್ನ ನೋಡ್ತಾ ಇದ್ದೀವಿ. ಹೌದು, ನನಗೆ ಗೊತ್ತಿಲ್ಲ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರು ಏನಕ್ಕೆ ಈ ಕೆಲಸನ ಮಾಡ್ತಿದ್ದಾರೆ ಅಂತ. ಏನಕ್ಕೆ ಅಂದರೆ ಶಾಮನೂರು ಶಿವಶಂಕರಪ್ಪನವರು ಇತ್ತೀಚೆಗಷ್ಟೇ ಲಿಂಗೈಕ್ಯರಾದರು. ಬಹುಶಃ ಪ್ರಭಾ ಮಲ್ಲಿಕಾರ್ಜುನ್ ಅವರು, ಯಾಕೆಂದರೆ ಶಾಮನೂರು ಶಿವಶಂಕರಪ್ಪನವರು ಕಾಂಗ್ರೆಸ್ಸಲ್ಲಿರೋವರೆಗೂ ಅವರು ತುಂಬ ಬಲಾಢ್ಯರಾಗಿದ್ದರು ಮತ್ತು ಅವರು ತುಂಬ ಪ್ರಭಾವಿಗಳು ಕೂಡ ಆಗಿದ್ದರು. ಈಗ ಎಲ್ಲೋ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಅನಿಸಿರಬೇಕು, ಬಹುಶಃ ತಮ್ಮ ಮಾವನವರು ದೈವಾಧೀನರ ಆದಮೇಲೆ ಕಾಂಗ್ರೆಸ್ಸಲ್ಲಿ ತಮ್ಮ ಕುಟುಂಬದ ರಾಜಕೀಯ ಹಿಡಿತ ಎಲ್ಲೋ ಸಡಿಲ ಆಗ್ತಾ ಇದೆ ಅಂತ ಬಹುಶಃ ಅನಿಸಿರಬೇಕು. ಆ ಕಾರಣಕ್ಕೆ ಹೈಕಮಾಂಡ್ನ ಮೆಚ್ಚಿಸಿ ತಮ್ಮ ಕುಟುಂಬದ ಏನೋ ಒಂದು ರಾಜಕೀಯ ಪ್ರಭಾವ ಇತ್ತಲ್ಲ, ಬಹುಶಃ ಅದನ್ನು ಹಾಗೆ ಉಳಿಸ್ಕೊಂಡು ಕರ್ನಾಟಕದಲ್ಲಿ ಮಲ್ಲಿಕಾರ್ಜುನ್ ಅವರಿಗೇನಾದರೂ ಸಹಕಾರ ಸಹಾಯ ಹೈಕಮಾಂಡ್ ಕಡೆಯಿಂದ ನಾಳೆ ಏನಾದರೂ ಮಂತ್ರಿ ಏನಾದರೂ ತೊಂದರೆ ಆಗುತ್ತೆ ಅನ್ನೋವಾಗ ಬಹುಶಃ ಹೈಕಮಾಂಡ್ ಕಡೆಯಿಂದ ಏನಾದರೂ ಇನ್ಫ್ಲೂಯೆನ್ಸ್ ಮಾಡಿಸೋ ಕಾರಣಕ್ಕೆ, ಹೈಕಮಾಂಡ್ನ ಮೆಚ್ಚಿಸೋ ಕಾರಣಕ್ಕೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಇಂತಹ ಅಸಂವಿಧಾನಿಕವಾದಂತಹ ವಿಚಾರಗಳಲ್ಲೂ ಕೂಡ ಇದೊಂದು ಅಸಂವಿಧಾನಿಕ ವಿಚಾರ, ಇದೊಂದು ದೇಶದ್ರೋಹದ ವಿಚಾರ ಆಗುತ್ತೆ ಅನ್ನೋದು ಗೊತ್ತಿದ್ರೂ ಕೂಡ, ಯಾಕೆಂದರೆ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರು ವಿದ್ಯಾವಂತರು, ಅವರು ಅವಿದ್ಯಾವಂತರಲ್ಲ. ಹೌದು, ತುಂಬ ಓದ್ಕೊಂಡಿರೋ ಹೆಣ್ಮಗಳು. ಆ ಕಾರಣಕ್ಕೋಸ್ಕರ ಈ ಹೆಣ್ಮಗಳು ಇದೆಲ್ಲ ಲೆಕ್ಕಾಚಾರ ಮಾಡಿ ಬಹುಶಃ ಕಾಂಗ್ರೆಸ್ ಹೈಕಮಾಂಡ್ನ ಮೆಚ್ಚಿಸೋದಕ್ಕೆ ಈ ಏನೊಂದು ಪ್ರಧಾನಮಂತ್ರಿಗಳ ಕುರ್ಚಿವರೆಗೂ ಹೋಗೋ ಒಂದು ದುಷ್ಕೃತ್ಯನ ಮಾಡಿದ್ರಲ್ಲ, ಅದರಲ್ಲಿ ಬಹುಶಃ ಇವರು ಸೇರ್ಕೊಂಡ್ರು ಅಂತ ಅನಿಸುತ್ತೆ. ಆ ಕಾರಣಕ್ಕೋಸ್ಕರ ನಾನು ಇದನ್ನು ಹೇಳಬೇಕಾಯ್ತು. ಮತ್ತು ನೋಡಿ, ನೀವುಗಳೆಲ್ಲ ಏನು ಮಾಡ್ತಾಯಿದ್ದೀರಲ್ವ, ಈಗ ನಿಮಗೇನು ಮಾನ ಮರ್ಯಾದೆ ಇಲ್ಲ, ನಿಮಗೇನು ಮಾನ ಮರ್ಯಾದೆ ಎಲ್ಲ ಬಿಟ್ಟು ಜನ ನೀವು. ನಮ್ಗೆ ನಿಮ್ಮ ಬಗ್ಗೆ ನಮಗೇನು ಕಳ್ಕಳಿನೂ ಇಲ್ಲ, ಕಾಳಜಿನೂ ಇಲ್ಲ. ಆದರೆ ನಿಮ್ಮ ಈ ದುರ್ವರ್ತನೆಗಳಿಂದ, ಈ ಅಸಂವಿಧಾನಿಕ ನಡವಳಿಕೆಗಳಿಂದ ಸದನದಲ್ಲಿ ನೀವು ನಡ್ಕೊತಾ ಇದ್ದೀರಲ್ಲ, ಈ ನಡವಳಿಕೆ ಏನಾಗುತ್ತೆ ಅಂದರೆ ಜಗತ್ತು ನೋಡ್ತಾ ಇದೆ ಕಣ್ರಿ, ಜಗತ್ತು ನೋಡುತ್ತೆ. ನಿಮ್ಗೆ ಅದಿಲ್ಲ, ನಮ್ಗೆ ಗೊತ್ತಿದೆ, ನೀವೆಲ್ಲ ಬಿಟ್ಟೋರೆ ನೀವು. ಆ ಕಾರಣಕ್ಕೆ ನಿಮಗೇನು ಅನಿಸಲ್ಲ ಅದು. ಆದರೆ ಈ ದೇಶಕ್ಕೊಂದು ಮರ್ಯಾದೆ ಇದೆ ರೀ, ಈ ದೇಶದ ಮತದಾರರ ಮರ್ಯಾದೆ ಇದೆ, ಆತ್ಮವಿಶ್ವಾಸ ಇದೆ. ಆ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ನಿಮ್ಮ ಮಾನ ಮರ್ಯಾದೆಗಳನ್ನ ಬಿಟ್ಬಿಡಿ, ಈ ದೇಶದ ಮಾನ ಮರ್ಯಾದೆನ ಉಳಿಸಿ, ಈ ದೇಶದ ಮಾನ ಮರ್ಯಾದೆನ ಉಳಿಸಿ ದಯವಿಟ್ಟು. ಆ ಕಾರಣಕ್ಕೋಸ್ಕರ ನಾವು ಇದನ್ನು ತುಂಬ ಕಳಕಳಿಯಿಂದ ಕೇಳ್ತಾ ಇದ್ದೀವಿ. ನೀವು ಸದನದಲ್ಲಾದ್ರೂ ಚರ್ಚೆಗಳನ್ನ ಮಾಡಿ ಈ ದೇಶದ ಬಡ ಜನರ ಬಗ್ಗೆ ಆಗಲಿ, ಶೋಷಿತರಿದ್ದಾರೆ ಈ ದೇಶದಲ್ಲಿ, ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಈ ದೇಶದಲ್ಲಿ ನಡಿಬೇಕಾಗಿದೆ ಅಂಥ ವಿಚಾರಗಳನ್ನ ಸರ್ಕಾರದ ಜೊತೆ ಕೂತು ಚರ್ಚೆ ಮಾಡಿ ಅವರು ಯಾವುದರಲ್ಲಿ ವಿಫಲರಾಗಿದ್ದಾರೆ ಅದನ್ನು ಎತ್ಕೊಂಡು ಅವ್ರ ಕಿವಿ ಹಿಂಡಿ ಅವರು ಸರಿಯಾಗಿ ಅವರು ಒಳ್ಳೆ ರೀತಿಯಲ್ಲಿ ಸರ್ಕಾರ ಮಾಡೋದಕ್ಕೆ ನೀವುಗಳು ಸಹಕಾರ ಮಾಡಬೇಕು. ಆದರೆ ನೀವು ಏನ್ರಿ ಮಾಡ್ತಿದ್ದೀರಿ, ಪ್ರತಿದಿನ ಲಬ 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 ಬಾವಿ ಹೊಡ್ಕೊಂತೀರಿ, ಅರ್ಧ ಗಂಟೆ ಆದಮೇಲೆ ಸದನ ಬರ್ಕಾಸ್ ಮಾಡ್ಕೊಂಡು ಹೊರಟೋಗ್ತೀರಿ, ಇಲ್ಲ ಬಾವಿಗೆ ಇಳಿದ್ಬಿಟ್ಟು ಡೈಗ್ಲಿ ಹೊಡಿತಾ ಇರ್ತೀರಿ. ಇದೇನ್ರಿ ಸದನಗಳನ್ನ ನಡೆಸೋದು? ಸದನಗಳು ನಡೆಸೋದು? ಕೋಟ್ಯಾಂತರ ರೂಪಾಯಿ ಸಾರ್ವಜನಿಕರ ಟ್ಯಾಕ್ಸ್ ದುಡ್ಡಲ್ಲಿ ನಿಮ್ಮನ್ನು ಚುನಾವಣೆಗಳು ಮಾಡಿಸಿ ನಿಮ್ಮನ್ನು ಗೆಲ್ಲಿಸಿ ನೀವು ಗೆದ್ದು ಸದನಗಳಿಗೆ ಹೋಗ್ತಿದ್ದೀರಿ. ಆದರೆ ನೀವುಗಳಲ್ಲಿ ಮಾಡ್ತಾ ಇರೋದೇನು ರೀ? ಇಂಥ ನಾಲಾಯ ಕೆಲಸಗಳನ್ನ ಮಾಡೋದಕ್ಕೆ ನೀವುಗಳು ಗೆದ್ದೋಗ್ಬೇಕೇನ್ರಿ? ದಯವಿಟ್ಟು ಇನ್ನು ಮುಂದೇನಾದ್ರೂ ಒಂದು ಕಳಕಳಿಯ ಮನವಿ, ಈ ಭ್ರಷ್ಟ ಇಂಡಿ ಕೂಟದ ಏನು ಎಂ ಪಿಗಳಿದ್ದೀರಲ್ಲ ನೀವು, ಎಷ್ಟೊಂದು 200 ಚಿಲ್ಲರೆ ಎಂ ಪಿಗಳಿದ್ದೀರಲ್ಲ, ದಯವಿಟ್ಟು ಇನ್ನು ಮುಂದೆ ಆದ್ರೂ ಸರ್ಕಾರದ ಜೊತೆ ಸಹಕರಿಸಿ. ನಿಮ್ಮ ಮತ್ತು ಸರ್ಕಾರದ ಕಿತ್ತಾಟಗಳು ಏನೇ ಇರಲಿ, ಆದರೆ ಸದನ ಅಂತ ಬಂದಾಗ ಸದನದಲ್ಲಿ ಸಾಕಷ್ಟು ಬಿಲ್ಗಳು ಪಾಸಾಗೋದಿರುತ್ತೆ, ಸಾಕಷ್ಟು ವಿಚಾರಗಳ ಮೇಲೆ ಚರ್ಚೆ ಮಾಡೋದಿರುತ್ತೆ. ಆರೋಗ್ಯಕರವಾಗಿ ಅವುಗಳನ್ನ ಚರ್ಚೆ ಮಾಡಿ ಅವುಗಳನ್ನ ಒಂದು ತಾರ್ಕಿಕ ಅಂತ್ಯನ ತಗೊಂಡೋಗಿ ನಿಲ್ಲಿಸಿ ದೇಶಕ್ಕೆ ಬಡವರಿಗೆ ಏನಾದರೂ ಅನುಕೂಲ ಮಾಡಿ ಅಂತ ಹೇಳುವುದರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಾಮೆಂಟ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ.
ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ.